ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಅಲೈಟ್ ಪ್ಲೇಯರ್ಸ್ಗಳ ಕ್ಯಾಟಗರಿಯಲ್ಲಿ ಮೊದಲನೇ ಪ್ಲೇಯರ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸೇರಿರೋದು ಇಟ್ಸ್ ಅಂಕುಶ್. ಮಗ ಮೊದಲನೇ ಪ್ಲೇಯರು ಡಿಫೆಂಡರ್ನೇ ತಾಕೊಂಡಿದೆ ನಮ್ಮ ಬೆಂಗಳೂರು ಬುಲ್ಸು. ರೇಡರ್ಸ್ಗಳನ್ನೆಲ್ಲ ಬಿಡ್ತು, ರೇಡರ್ಸ್ಗಳ ಮೇಲೆ ಅಷ್ಟೊಂದೇನು ಫೋಕಸ್ ಮಾಡೋಕ್ಕೆ ಹೋಗಲಿಲ್ಲ. ಶಾದ್ಲುಗೆ ಹೆವಿ ಬಿಡ್ ಮಾಡಿಬಿಟ್ಟಿತ್ತು ನಮ್ಮ ಬೆಂಗಳೂರು ಬುಲ್ಸು. ಶಾದ್ಲು ಸಿಗಲಿಲ್ಲ ಕೈಗೆ, ಎಲ್ಲೋ ಹೊರಟೋದ್ರು ಶಾದ್ಲು ಅವರು. ಹೆವಿ ಬಿಡ್ ಮಾಡಿತ್ತು, ಹೆವಿ ಅಂದರೆ ಹೆವಿ ಶಾದ್ಲಿಗೆ, ಬಟ್ ತಗೊಳ್ಳೋದಕ್ಕಾಗಲಿಲ್ಲ ಅಷ್ಟೇ. ಪವನ್ ಶರಾವತಿಗೆ ಬಿಡ್ಡೇ ಮಾಡೋಕ್ಕೆ ಹೋಗಲಿಲ್ಲ ನಮ್ಮ ಬೆಂಗಳೂರು ಬುಲ್ಸು. ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ರು. ಪವನ್ ಶರಾವತ್ ಒಳ್ಳೆ ಚೀಪ್ ಪ್ರೈಸಿಗೆ ಹೋದರು. ಎಷ್ಟು 59 ಲಕ್ಷ ಅಷ್ಟೇ ತಮಿಳ್ ತಲೆವಾಸಿಗೆ ಸೇರ್ಕೊಂಡಿರೋದು. ಅನ್ಕೊಂಡಿದ್ದಾರೋ ಬಿಡ್ಗಿಡ್ ಮಾಡಿ ತಗೊಂತಾರ ಅಂತ. ಪವನ್ ಶರಾವತ್ತು ಅದೊಂಥರ ಎಮೋಷನು. ಪವನ್ ಶರಾವತ್ ಟೀಮಲ್ಲಿದ್ದರೆ ಸಾಕು ಅಂತ ಹೇಳ್ತಾರೆ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳೆಲ್ಲ. ಟೀಮಿಗೆ ಎಂಟ್ರಿ ಕೊಟ್ಟರೆ ಏನೋ ಒಂಥರ ಎಂಟ್ರಿ ಕೊಟ್ಟಂಗೆ ಆಗಿಬಿಟ್ಟಿರೋದು ಬಿಡಿ. ಬಟ್ ಪರವಾಗಿಲ್ಲ, ಏನೋ ರಮೇಶ್ ಅವ್ರು ಏನೋ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟ್ರಾಟಜಿನ ಮಾಡಿದ್ರೆ ನಂತರ ಕಾಣಿಸ್ತೈತೆ. ಅಂಕುಶ್ ಡಿಫೆಂಡರ್ ಎಂಟ್ರಿ ಕೊಡಿದ್ರೆ ಜೈಪುರ್ ಪಿಂಕ್ ಪ್ಯಾಂಥರ್ಸಿಗೆ ಇವರು ಸಖತ್ತಾಗಿ ಆಡಿದ್ರೆ. ಆ್ಯಂಡ್ ಸೀಸನ್ 9 ಇವರು ರೀಡರ್ ಆಫ್ ದ ಟೂರ್ನಮೆಂಟ್ ಕೂಡ ಆಗಿದ್ದಂಥವ್ರು. ಸಖತ್ ಒಂಥರ ಡಿಫೆಂಡರ್ ಆಫ್ ದ ಟೂರ್ನಮೆಂಟ್ ಕೂಡ ಆಗಿದ್ದು. ಸಖತ್ ಟ್ಯಾಕಲ್ನ ಮಾಡ್ತಾರೆ. ನೋಡಿರ್ತಾರ ಅಂತ ಅನ್ಕೊಂಡಿದ್ದು. ನಾನು ಅಷ್ಟೇನು ಲಾಸ್ಟ್ ಸೀಸನ್ ಫಾಲೋ ಮಾಡಿಲ್ಲ. ಲಾಸ್ಟ್ ಸೀಸನ್ ಇವರು ಅಷ್ಟರ ಮಟ್ಟಿಗೆ ಹಿಂಗೆ ಆಡಿದ್ರು ಅನ್ನೋದನ್ನ ನಾನು ಫಾಲೋ ಅಪ್ ಅಂತೂ ಖಂಡಿತ ಮಾಡಿಲ್ಲ. ಸೊ ನಿಮ್ಗೆ ಹೇಳ್ಬೇಕಾಗಿರೋದು ಹೇಳ್ತಾ ಇದ್ದೀನಿ ಅಷ್ಟೇ. 14 ಇವರಿಗೆ ಗ್ರೀನ್ ಕಾರ್ಡ್ ಸಿಕ್ಕಿದೆ, ಒಂದು ಯೆಲ್ಲೋ ಕಾರ್ಡು ಕೂಡ ಸಿಕ್ಕಿದೆ. ಸ್ವಲ್ಪ ಅಗ್ರೆಸಿವ್ ಆಗಿ ಆಡೋವಂಥ ಪ್ಲೇಯರ್ನ ಡಿಫೆನ್ಸ್ ಅಂತ ಬಂದಾಗ ಲೆಫ್ಟ್ ಕಾರ್ನರು. ಸೊ ಕಾರ್ನರ್ಸ್ಗಳನ್ನ ಅಂದರೆ ಡಿಫೆನ್ಸ್ನ ಸ್ಟ್ರೆಂಥನ್ ಮಾಡ್ಕೊಂಡ್ರೆ ಇನ್ನೊಂದು ಪಿಕ್ನ ಮಾಡೋದಕ್ಕೆ ಅಂತ ಹೋಗಿರೋ ದೀಪಕ್ ಸಿಂಗ್ನ ಪಿಕ್ ಮಾಡೋದಕ್ಕೆ ಅಂತ ಹೋಗಿರೋ ಬೆಂಗಳೂರು ಬುಲ್ಸು. ಅದು ಏನೋ 86 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ರು. ಬಟ್ ಪಟ್ನಾ ಪೈರೇಟ್ಸ್ ಅವರು ಅದನ್ನು ರಿಟರ್ನ್ ಮಾಡ್ಕೊಂಬಿಟ್ರು. 2 ವರ್ಷಕ್ಕೆ ರಿಟರ್ನ್ ಮಾಡ್ಕೊಂಬಿಟ್ರು. FBM ಕಾರ್ಡ್ನ ಎತ್ಬಿಟ್ಟು. ಸೊ ಆ ಪ್ಲೇಯರು ಬಂದಿತ್ತು ಅಂದರೆ ಸಖತ್ತಾಗಿರೋದಿನ ಮಸ್ತಾಗಿರೋದು ನಮ್ಮ ಬೆಂಗಳೂರು ಬುಲ್ಸ್ಗೆ. ಸೊ ಒಂಥರ ಡಿಫೆನ್ಸ್ನ ಟಾರ್ಗೆಟ್ ಮಾಡಿದ್ರು ಅಂತ ಹೇಳ್ಬೇಕು. ಎಲೈಟ್ ಪ್ಲೇಯರ್ಸ್ಗಳ ಕ್ಯಾಟಗರಿಯಲ್ಲಿ ಮೇಯ್ನಾಗಿ ಇನ್ನೂ ಸದ್ಯದ ಮಟ್ಟಿಗೆ ಹೆವಿ ಡಿಫೆನ್ಸ್ನ ಟಾರ್ಗೆಟ್ ಮಾಡಿದರೆ. ಇವ್ರು ಟೋಟಲಾಗಿ ಓವರಾಲ್ ಆಗಿ 69 ಮ್ಯಾಚ್ನ ಆಡಿದರೆ. 69 ಮ್ಯಾಚಲ್ಲಿ 227 ಪಾಯಿಂಟ್ನ ತೊಗೊಂಡಿದ್ದಾರೆ. ಕೆರಿಯರ್ ಬೆಸ್ಟ್ ಪಾಯಿಂಟ್ಸ್ ಬಂದ್ಬಿಟ್ಟು 7 ಕೆರಿಯರ್ ಬೆಸ್ಟ್ ಪಾಯಿಂಟ್ಸ್ ಇದೆ. ಟೋಟಲ್ ಆಗಿ 227 ಪಾಯಿಂಟು. ಅದರಲ್ಲಿ ಇವರು 366 ಟ್ಯಾಕಲ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆ ಟ್ಯಾಕಲ್ಸಲ್ಲಿ 212 ಸಲ ಇವರು ಸಕ್ಸಸ್ಫುಲ್ ಟ್ಯಾಕಲ್ ಮಾಡಿದರೆ, 154 ಸಲ ಅನ್ಸಕ್ಸಸ್ಫುಲ್ ಟ್ಯಾಕಲ್ ಮಾಡಿದರೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಸಕ್ಸಸ್ಫುಲ್ ಟ್ಯಾಕಲ್ನ ರೇಟ್ ಏನಿದೆ ಜಾಸ್ತಿ ಇದೆ ಅನ್ಸಕ್ಸಸ್ಫುಲ್ ಟ್ಯಾಕಲ್ಗಿಂತ. ಅನ್ಸಕ್ಸಸ್ಫುಲ್ ಟ್ಯಾಕಲ್ ಪರ್ ಮ್ಯಾಚ್ ಬಂದ್ಬಿಟ್ಟು 3.07. ಸೊ ಒಂದು ಮ್ಯಾಚಲ್ಲಿ 3 ಟ್ಯಾಕಲ್ ಪಾಯಿಂಟ್ ಅಂತೂ ಖಂಡಿತ ಬಂದೇ ಬರುತ್ತೆ ಶ್ಯೂರ್ ಆಗಿ ಅನ್ನೋ ಥರ ಆಯಿತು. ಸೂಪರ್ ಟ್ಯಾಕಲ್ ಬಂದ್ಬಿಟ್ಟು 15 ಸೂಪರ್ ಟ್ಯಾಕಲ್ನ ಮಾಡಿದರೆ ಇದುವರೆಗೂ ಆಡಿರುವಂಥ ಮ್ಯಾಚಲ್ಲಿ, ಅಂದರೆ 49 ಮ್ಯಾಚಲ್ಲಿ. ಜೊತೆಗೆ ಹೈಫೈಸ್ ಬಂದ್ಬಿಟ್ಟು 20 ಹೈಫೈಸ್ ಆಡಿರುವಂಥ 69 ಮ್ಯಾಚಲ್ಲಿ 20 ಹೈಫೈಸ್ ಅಂತಂದರೆ ಸೊ ಒಳ್ಳೆ ಸ್ಟ್ಯಾಟ್ಸ್ನ ಮೇಂಟೈನ್ ಮಾಡಿದರೆ. ಟ್ಯಾಕಲ್ ಸಕ್ಸಸ್ ಪರ್ಸೆಂಟೇಜ್ ಬಂದ್ಬಿಟ್ಟು 57.92. ಅದೇ ಹೇಳಿದ್ನಲ್ಲ, 212 ಸಕ್ಸಸ್ಫುಲ್ ಟ್ಯಾಕಲ್ ಆಗಿದೆ, 154 ಅನ್ಸಕ್ಸಸ್ಫುಲ್ ಟ್ಯಾಕಲ್ ಆಗಿದೆ ಅಂತ. 57.92 ಇವರ ಟ್ಯಾಕಲ್ ಪರ್ಸೆಂಟೇಜ್ ಬಂದ್ಬಿಟ್ಟು, ಸಕ್ಸಸ್ ರೇಟ್ ಬಂದ್ಬಿಟ್ಟು. ಸೊ ಒಂದು ರೇಂಜಿಗೆ ಚೆನ್ನಾಗೇ ಮೇಂಟೈನ್ ಮಾಡಿದ್ರೆ. ಲೆಫ್ಟ್ ಕವರು ನೋಡೋಣ ನಮ್ಮ ಬೆಂಗಳೂರು ಬುಲ್ಸ್ಗೆ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. BC ರಮೇಶ್ ಹಂಗೆ ಸುಮ್ಮನೆ ಎಲ್ಲ ಪಿಕ್ ಮಾಡಲ್ಲ. ಗೊತ್ತಿರೋದನ್ನ ಏನೋ ಒಂಥರ ಅಮ್ರಾಮ್ರಿ ಇತ್ತು ಅಂದರೆ ಮಾತ್ರ ಪಿಕ್ ಮಾಡೋದು, ನೋಡ್ಬಿಟ್ಟೇ ಪಿಕ್ ಮಾಡಿರ್ತಾರೆ. ಸುಮ್ಮನೆ ಇಂಥ ಕಾಂಜಿ ಪಿಂಜಿ ಪ್ಲೇಯರ್ಗಳನ್ನ ಪಿಕ್ ಮಾಡೋ ಮಾತೇ ಇಲ್ಲ BC ರಮೇಶ್ ಅವರು. ಅದನ್ನು ಸೀಸನ್ ಆಫ್ಟರ್ ಸೀಸನ್ ಪ್ರೂವ್ ಮಾಡ್ಕೊಂಡೇನೋ ಬಂದಿದ್ದಾರೆ. ಸೊ ನಮಗೆ ಇವ್ರ ಮೇಲೆ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಟ್ಟಾಲ್ BC ರಮೇಶ್ ಮೇಲೆ ಹೆವಿ ಅಂದರೆ ಹೆವಿ ಕಾನ್ಫಿಡೆನ್ಸ್ ಇದೆ ಮಗ. ನೋಡೋಣ ಅಂಕುಶು ಯಾವ ರೇಂಜಿಗೆ ಬೆಂಗಳೂರು ಬುಲ್ಸಿಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದೇ ಪವನ್ ಶರಾವತ್ ಚಿಕ್ಕ ಪ್ರೈಸ್ಗೆ ಹೋಗ್ಬಿಟ್ರಲ್ಲ, ಅದು ನನಗೆ ಬೇಜಾರಾಗ್ತೈತೆ ಮಗ. ತಮಿಳ್ ತಲೆವಾಸನೇ 1-2 ಸೀಸನ್ ಬಿಟ್ಬಿಟ್ಟು ಹಿಂದೆ ಇವ್ರನ್ನ 2 ಕೋಟಿ ಚಿಲ್ಲರಾಗಿ ತೊಗೊಂಡ್ಬಿಟ್ಟಿದ್ರು. ಇವಾಗ ನೋಡಿ 59 ಲಕ್ಷಕ್ಕೆ ಮತ್ತೆ ತಮಿಳ್ ತಲೆವಾಸ್ಗೆ ಹೋಗ್ತವ್ರೆ. ನಮ್ಮ ಬೆಂಗಳೂರು ಬುಲ್ಸ್ ಬಿಡ್ತಾ ಇದ್ದಂಗೆ ತಮಿಳ್ ತಲೆವಾಸ್ ಹೆವಿ ರೇಟಿಗೆ ಎತ್ತಾಕೊಂಡಿದ್ರು. ಮತ್ತೆ ಅಲ್ಲಿ ತೆಲುಗು ಟೈಟನ್ಸ್ ಹೋಗಿ ಸುತ್ತಾಕೊಂಡು ಬರ್ತಾ ಇದ್ದಂಗೆ ಈ ಕಡೆ ಕಡಿಮೆ ಪ್ರೈಸು. ಬೆಂಗಳೂರು ಬುಲ್ಸು ಕೂಡ ಇಲ್ಲಿ ಮೂಸ್ ನೋಡ್ತಾ ಇಲ್ಲ. ಪವನ್ ಶರಾವತ್ ಸ್ವಲ್ಪ ಯಾಕೋ ಅವ್ರ ಬ್ರ್ಯಾಂಡ್ ವ್ಯಾಲ್ಯೂನ ಕಡಿಮೆ ಮಾಡ್ಕೊಂಡಿದ್ರೆ ಅಂತ ಅನ್ನಿಸ್ತಾ ಇದ್ದವು ಮಗ. ಸೊ ನಿಮಗೇನು ಅನ್ನಿಸ್ತು ಅಂಕುಶ್ನ ತೊಗೊಂಡಿರೋದು ನಮ್ಮ ಬೆಂಗಳೂರು ಬುಲ್ಸ್? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಪಾ